ಬಿಜೆಪಿ ಭಿನ್ನರಿಗೆ ಟಕ್ಕರನ್ನ ಕೊಡೋದಕ್ಕೆ ವಜಿಗೇಂದ್ರ ಮುಂದಾದ್ರ ಅನ್ನೋದು ಪ್ರಶ್ನೆ. ಬಹುದಿನಗಳಿಂದ ಬಿಜೆಪಿಯಲ್ಲಿ ಒಂದಷ್ಟು ಅಸಮಾಧಾನ ಅನ್ನೋದು ಇದೆ. ವಿಜಯೇಂದ್ರ ವಿರುದ್ಧವಾಗಿ ಒಂದು ಬಣ ಪಣತೊಟ್ಟಿ ನಿಂತಿದೆ. ಇದೀಗ ಆ ಭಿನ್ನರ ಬಣ ಅಂತ ಏನ್ ಕರೆಸ್ಕೊಳ್ತಾ ಇತ್ತೋ ಆ ಭಿನ್ನರ ಬಣಕ್ಕೆ ಟಕ್ಕರನ್ನ ಕೊಡೋದಕ್ಕೆ ವಿಜಯೇಂದ್ರ ಮುಂದಾದ್ರ ಅನ್ನುವಂಥ ಕುತೂಹಲ. ವಿರೋಧಿ ಬಣದ ಚಟುವಟಿಕೆ ಹೆಚ್ಚಾದಂತ ಹಿನ್ನೆಲೆಯಲ್ಲಿ ವಿಜಯೇಂದ್ರ ಕೂಡ ಅಲರ್ಟ್ ಆಗ್ತಾ ಇದ್ದಾರೆ, ಚುರುಕು ಆಗ್ತಾ ಇದ್ದಾರೆ. ದೆಹಲಿಯಲ್ಲಿ ಭಿನ್ನರ ಚಟುವಟಿಕೆಯ ಮೇಲೆ ಕಣ್ಗಾವಲನ್ನ ಇಟ್ಟಿದ್ದಾರ ವಿಜಯೇಂದ್ರ ಅನ್ನೋದು ಪ್ರಶ್ನೆ. ದೆಹಲಿಯಲ್ಲಿ ಭಿನ್ನರು ಎಲ್ಲಿ ಹೋಗ್ತಾರೆ, ಏನ್ ಮಾತಾಡ್ತಾರೆ, ಯಾವ ಸಮಾವೇಶ ಅಥವಾ ಯಾವ ರೀತಿಯಾದಂಥ ಸಭೆಯನ್ನ ಮಾಡ್ತಾರೆ, ಎಲ್ಲದರ ಮೇಲೂ ಕೂಡ ಕಣ್ಗಾವಲನ್ನ ಇಟ್ಟಿದ್ದಾರ ವಿಜಯೇಂದ್ರ ಅನ್ನೋದು ಪ್ರಶ್ನೆ. ರೆಬಲ್ ನಾಯಕರ ಆಂತರಿಕ ಸೀಕ್ರೆಟ್ ಅನ್ನ ಪಡ್ಕೊಳ್ತಾ ಇದ್ದಾರ ರಾಜ್ಯಾಧ್ಯಕ್ಷ. ಅಂದ್ರೆ ಅವರೊಂದು ಟೀಮ್ ಮಾಡ್ಕೊಂಡಿದ್ದಾರೆ. ಅತೃಪ್ತರು, ಅಸಮಾಧಾನಿತರು, ಭಿನ್ನರು ಅಂತ ಕರೆಸ್ಕೊಂಡಿದ್ದಾರೆ. ಬಟ್ ಅವ್ರ ಟೀಮಲ್ಲಿ ಏನ್ ನಡೀತಿದೆ ಅನ್ನೋದ್ರ ಬಗ್ಗೆ ಸಹಜವಾಗಿ ಕಣ್ಣಿಡ್ಲೇಬೇಕು. ಇಲ್ಲ ಅಂತ ಅಂದ್ರೆ ವಿಜಯೇಂದ್ರ ಅವರಿಗೆ ಆಪತ್ತು ಅನ್ನೋದು ಕಟ್ಟಿಟ್ಟ ಬುತ್ತಿ ಅನ್ನೋದು ಗೊತ್ತಾಗ್ತಾ ಇದೆ. ಹೀಗೆ ಬಿಟ್ರೆ ಸರಿಯಾಗಲ್ಲ. ಏನೇನು ಮಾಡ್ತಾರೆ ಗೊತ್ತಾಗಬೇಕು, ಏನೇನು ಮಾತಾಡ್ಕೊಳ್ತಾರೆ, ಎಲ್ಲೆಲ್ಲಿ ಹೋಗ್ತಾರೆ, ಅವ್ರ ಪ್ಲಾನ್ ಏನು, ನೆಕ್ಸ್ಟ್ ಮೂವ್ ಏನು, ನೆಕ್ಸ್ಟ್ ಸ್ಟೆಪ್ ಏನು, ಯಾವ್ದ್ರ ಬಗ್ಗೆ ಯೋಚಿಸ್ತಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಎಲ್ಲವೂ ಕೂಡ ಗೊತ್ತಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ವಿಜಯೇಂದ್ರ. ರೆಬಲ್ಸ್ ಟೀಮ್ ಮೇಲೆ ಕಣ್ಣಿಡೋದಕ್ಕೆ ತಮ್ಮ ರಹಸ್ಯ ಟೀಮ್ನ ನಿಯೋಜನೆಯನ್ನ ಮಾಡಿಕೊಂಡಿದ್ದಾರೆ ವಿಜಯೇಂದ್ರ ಅನ್ನೋದು ರಾಜಕೀಯ ವಲಯದಲ್ಲಿ ಸದ್ಯ ಕೇಳ್ಬರ್ತಾ ಇರುವಂತ ಚರ್ಚೆ ಆಗಿದೆ. ಅವ್ರು ಏನೇನು ಮಾಡ್ತಾರೆ ಎಲ್ಲದರ ಬಗ್ಗೆಯೂ ಪೆನ್ ಟು ಪೆನ್ ಮಾಹಿತಿ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಬಣದಲ್ಲಿ ಇದ್ರಲ್ಲ, ವಿಜಯೇಂದ್ರ ಬಣದಲ್ಲಿ ಒಂದಷ್ಟು ಮಂದಿ ಇದ್ರಲ್ಲ, ಆ ಟೀಮ್ನ ನಿಯೋಜನೆ ಮಾಡ್ಕೊಂಡಂಗಿದೆಯಾ? ಈ ರಹಸ್ಯ ತಂಡದಿಂದ ವಿಜಯೇಂದ್ರಂಗೆ ಎಲ್ಲ ರಿಪೋರ್ಟ್ಗಳು ರವಾನೆ ಆಗ್ತಾ ಇದೆಯಾ? ಭಿನ್ನರ ಚಲನವಲನಗಳ ಬಗ್ಗೆ ಪೆನ್ ಟು ಪೆನ್ ಅಪ್ಡೇಟ್ ಅನ್ನ ವಿಜಯೇಂದ್ರ ಪಡ್ಕೊಳ್ತಾ ಇದ್ದಾರೆ. ಭಿನ್ನರ ನಡೆ ಮೇಲೆ ನಿಗಾ ಇಟ್ಟು ಫಾಲೋ ಮಾಡ್ತಾ ಇದ್ದಾರೆ ವಿಜಯೇಂದ್ರ ಅಂಡ್ ಟೀಮ್. ಯಾವಾಗ ಎಲ್ಲಿ ಸಭೆ ನಡೆಸಿದ್ರು, ಯಾರನ್ನೆಲ್ಲ ಭೇಟಿ ಆದ್ರು, ಎಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸ. ಈ ಮೂಲಕ ಮುಂದಿನ ದಾಳವನ್ನು ಉರುಳಿಸೋಕೆ ಸದ್ದಿಲ್ಲದೆ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅಂತ ನೋಡಿ. ಸಾಮಾನ್ಯವಾಗಿ ವಿರೋಧ ಪಕ್ಷದವರು ಆಡಳಿತ ಪಕ್ಷದವ್ರ ಮೇಲೆ ಒಂದು ಕಣ್ಣಿಡ್ತಾರೆ, ಅಥವಾ ಆಡಳಿತ ಪಕ್ಷದವರು ವಿರೋಧ ಪಕ್ಷದವ್ರ ಮೇಲೆ ಒಂದು ಕಣ್ಣಿಡ್ತಾ ಇರ್ತಾರೆ. ಏನೇನು ಮಾಡ್ತಾ ಇದ್ದಾರಪ್ಪ, ನಮಗೇನು ಅಸ್ತ್ರ ಸಿಗತ್ತೆ ಅಂತ. ಬಿಜೆಪಿಯಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತ ಅಂದ್ರೆ ಬಿಜೆಪಿಯಲ್ಲಿರೋರು ಬಿಜೆಪಿಯವ್ರ ಮೇಲೇನೆ ಹದ್ದಿನ ಕಣ್ಣಿಡಬೇಕಾದಂಥ ಪರಿಸ್ಥಿತಿ. ಅದರಲ್ಲೂ ಪ್ರಮುಖವಾಗಿ ವಿಜಯೇಂದ್ರ ಅವರಿಗೆ ಇದೊಂದು ದೊಡ್ಡ ಟಾಸ್ಕ್ ಎದುರಾಗ್ಬಿಟ್ಟಿದೆ. ಸುಮ್ಮನೆ ಬಿಟ್ರೆ ಸರಿ ಹೋಗಲ್ಲ, ಮೈ ಮರೆತು ಬಿಟ್ರೆ ಸರಿ ಹೋಗಲ್ಲ. ಹೋಗ್ಲಿ ಬಿಡಿ, ಏನೋ ಮಾತಾಡ್ಕೊಳ್ತಿದ್ದಾರೆ, ಏನೋ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಸರಿ ಹೋಗಲ್ಲ. ವಿಜಯೇಂದ್ರ ಅವರಿಗೆ ಹೆಜ್ಜೆ ಹೆಜ್ಜೆಗೂ ಸಮಸ್ಯೆಗಳು, ತೊಡಕುಗಳು ಎದುರಾಗ್ತಾ ಇದೆ. ಹೀಗಿರಬೇಕಾದ್ರೆ ಏನು ಮಾಡಬೇಕು? ಮುಂದೆ ಇರುವಂಥವ್ರು ಯಾವ್ಯಾವ ದಾಳವನ್ನು ಉರುಳಿಸ್ತಿದ್ದಾರೆ ಅಂತ ನೋಡ್ಕೊಳ್ಬೇಕಾಗತ್ತೆ. ಇವ್ರು ಯಾರ್ಯಾರಿಗೆ ಕಾಲ್ ಮಾಡ್ತಾ ಇದ್ದಾರೆ, ಯಾರ್ಯಾರನ್ನ ತಮ್ಮತ್ತ ಸೆಳೆದುಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ, ಯಾರ್ಯಾರ ಜೊತೆಗೆ ಮಾತುಕತೆಯನ್ನು ನಿರಂತರವಾಗಿ ನಡೆಸ್ತಾ ಇದ್ದಾರೆ, ಯಾರನ್ನ ಭೇಟಿ ಆಗ್ತಾ ಇದ್ದಾರೆ, ಯಾರನ್ನ ಫೋನ್ ಮುಖಾಂತರವಾಗಿ ಸಂಪರ್ಕ ಮಾಡ್ತಾ ಇದ್ದಾರೆ, ಯಾವುದ್ರ ಮೇಲೆ ಕಣ್ಣಿಟ್ಟಿದ್ದಾರೆ. ರಾಜ್ಯಾಧ್ಯಕ್ಷ ಹುದ್ದೆ ಮಾತ್ರ ಅಲ್ಲ, ಎಲ್ಲೆಲ್ಲಿ ವಿಜಯೇಂದ್ರನಿಗೆ ಸಮಸ್ಯೆ ಮಾಡಬಹುದೋ ಆ ಎಲ್ಲ ಪ್ಲಾನ್ಗಳು ಕೂಡ ಭಿನ್ನರ ಬಣದವ್ರ ಜೊತೆಗಿದೆ. ಈಗ ಆಲ್ರೆಡಿ ಭಿನ್ನರ ಬಣದವರು ಕೂಡ ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಹೈಕಮಾಂಡ್ ನಾಯಕರ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿ ಇದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ರಾಜ್ಯದಲ್ಲಿ ಏನೇನು ನಡೀತಾ ಇದೆ, ವಿಜಯೇಂದ್ರ ಬಿಜೆಪಿಯಲ್ಲಿ ಯಾವ ರೀತಿಯಾದಂಥ ಕೆಲಸ ನಿರ್ವಹಿಸ್ತಾ ಇದ್ದಾರೆ, ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದಾರಾ, ಎಲ್ಲರನ್ನ ಚರ್ಚಿಸಿ ಎಲ್ಲರ ಜೊತೆಗೆ ಚರ್ಚಿಸಿ ನಿರ್ಧಾರ ತೆಗೆದುಕೊಳ್ತಾ ಇದ್ದಾರಾ, ವಿಜಯೇಂದ್ರ ಮೇಲೆ ಏನು ಅಸಮಾಧಾನ ಇದೆ, ವಿಜಯೇಂದ್ರ ಬಿಜೆಪಿಯಲ್ಲಿ ಇದ್ರೆ ಏನಾಗತ್ತೆ, ಇಲ್ದಿದ್ರೆ ಏನಾಗತ್ತೆ, ಹೈಕಮಾಂಡ್ ನಾಯಕರಿಗೆ ಎಲ್ಲದರ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಮುಂದುವರಿತಾ ಇದ್ದ ಹಾಗೇನೆ ವಿಜಯೇಂದ್ರ ಕೂಡ ಅಲರ್ಟ್ ಆಗಿದ್ದಾರೆ. ಇದನ್ನ ಇಲ್ಲೇ ಬಿಟ್ರೆ ನನ್ನ ಬುಡಕ್ಕೆ ಬರುತ್ತೆ ಅನ್ನೋದು ವಿಜಯೇಂದ್ರಗೂ ಕೂಡ ಗೊತ್ತಾಗಿದೆ. ರಾಜ್ಯಾಧ್ಯಕ್ಷ ಚುನಾವಣೆಯಲ್ಲಿ ನಿಲ್ಲೇಬೇಕು, ಗೆಲ್ಲೇಬೇಕು ಅನ್ನುವಂಥ ಪರಿಸ್ಥಿತಿ ಆಲ್ರೆಡಿ ಬಿಜೆಪಿಯಲ್ಲಿ ಮೂರು ಬಣ, ಎರಡೇ ಬಣ ಅಲ್ಲ, ಒಂದು ವಿಜಯೇಂದ್ರ ಬಣ, ಇನ್ನೊಂದು ಅತೃಪ್ತರು ಅಥವಾ ಭಿನ್ನಾಭಿಪ್ರಾಯ ಇರುವವರು, ಅಸಮಾಧಾನಿತರು ಒಂದು ಬಣ, ಇನ್ನೊಂದು ತಟಸ್ಥ ಬಣ. ಎರಡೂ ಬಣದವ್ರ ಜೊತೆಗೂ ಸೇರಿದ್ದೇನೆ
ಏನಾಗ್ತಿದೆ, ಏನಾಗಬಹುದು, ನಾವೇನು ಮಾಡಬೇಕು, ಯಾರ ಜೊತೆಗೆ ಹೋಗಬೇಕು, ಯಾರ ಪರವಾಗಿ ಹೋಗಬೇಕು, ಯಾರ ಸಹವಾಸನೂ ಇಲ್ಲದೆ ಮಧ್ಯದಲ್ಲೇ ನಿಂತ್ಕೊಂಡು ಎಲ್ಲನೂ ನೋಡಬೇಕು ಅನ್ನೋದು ಒಂದು ಬಣ ಇದೆ. ಹಾಗಾಗಿ BJPಯಲ್ಲಿ ಈಗ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳಾಗ್ತಾ ಇದೆ. ಇದು ಕಾರ್ಯಕರ್ತರಲ್ಲೂ ಕೂಡ ಒಂದು ರೀತಿಯಾದಂಥ ಗೊಂದಲವನ್ನು ಹುಟ್ಟಾಕಿದೆ. ಸೊ ಹಾಗಾಗಿ ವಿಜಯೇಂದ್ರ ಅವರು ಅಲರ್ಟ್ ಆಗ್ತಾ ಇದ್ದಾರೆ. ತಮ್ಮ ಜೊತೆಗಿರುವವರಿಗೆ ಅವ್ರು ಏನೇನು ಮಾಡ್ತಾ ಇದ್ದಾರೆ ಭಿನ್ನರ ಬಣದವರು ಒಂದು ಕಣ್ಣಿಡಿ, ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಯಾರ ಜೊತೆ ಕಾಂಟ್ಯಾಕ್ಟಲ್ಲಿದ್ದಾರೆ, ಯಾರನ್ನು ಫೋನ್ ಮಾಡಿ ಕರಿತಾ ಇದ್ದಾರೆ ಬನ್ನಿ ಅಂತ, ಯಾರ್ಯಾರು ಒಂದಾಗ್ತಾ ಇದ್ದಾರೆ. ಯಾಕಂದರೆ ಯತ್ನಾಳ್ ಅವರು ಸಾಕಷ್ಟು ಬಾರಿ ಹೇಳಿದ್ದಾರೆ, ನೀವೇನು ಭಿನ್ನರು ಅಂತ ಕರೆಸ್ಕೊಳ್ತಾ ಇದ್ದೀರಾ, ಇದು ನಿಜವಾದ BJP, ಆ್ಯಕ್ಚುಲಿ ಅವರೇ ಭಿನ್ನರು. ನೋಡ್ತಾ ಇರಿ, ನಮ್ಮ ಕಡೆ ಜಾಸ್ತಿ ಜನ ಬರ್ತಾರೆ, ನೋಡ್ತಾ ಇರಿ, ಒಬ್ಬೊಬ್ಬರೇ ಅಸಮಾಧಾನಿತರು ನಮ್ಮ ಕಡೆ ಬಂದು ಸೇರ್ತಾರೆ. ಸೊ ಇದೇ ನಿಟ್ಟಿನಲ್ಲಿ ರಾಮುಲು ಅವ್ರಿಗೆ ಕರೆ ಮಾಡ್ತಾರೆ, ಬನ್ನಿ ನಮ್ಮ ಜೊತೆಗಿರಿ ಅಂತ ಹೇಳ್ತಾರೆ. ಸೊ ಇನ್ನೊಂದು ಕಡೆಯಲ್ಲಿ ಡಾಕ್ಟರ್ ಸುಧಾಕರ್ ಅವ್ರಿಗೆ ಕರೆ ಮಾಡ್ತಾರೆ, ಬನ್ನಿ ಒಟ್ಟಿಗೆ ಇರೋಣ ಅಂತ ಹೇಳ್ತಾರೆ. ಯಾರ್ಯಾರು ವಿಜಯೇಂದ್ರ ಅವರಿಗೆ ಆ್ಯಂಟಿ ಇದ್ದಾರೆ, ಯಾರ್ಯಾರು ವಿರೋಧವಾಗಿದ್ದಾರೆ, ಯಾರ್ಯಾರು ವಿಜಯೇಂದ್ರ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ, ಯಾರ್ಯಾರಿಗೆ ಅಸಮಾಧಾನ ಇದೆ, ಅವರೆಲ್ಲರನ್ನು ಕೂಡ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲೂ ಕೂಡ ಯತ್ನಾಳ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಇದರ ಜೊತೆಗೆ ಹೈಕಮಾಂಡ್ ಲೆವೆಲಲ್ಲೂ ಕೂಡ ತಮ್ಮ ಸಾಮರ್ಥ್ಯವನ್ನು ತೋರಿಸೋದ್ರ ಮುಖಾಂತರವಾಗಿ ವಿಜಯೇಂದ್ರಂಗಿಂತ ನಾವು ಯಾವುದ್ರಲ್ಲೂ ಕಮ್ಮಿ ಇಲ್ಲ, ವಿಜಯೇಂದ್ರಂಗಿಂತ ನಾವು ಬೆಟರ್ ಆಗಿದ್ದೀವಿ ಅನ್ನೋದನ್ನು ಕೂಡ ಹೇಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ.